ಅಭಿನಂದಿಸಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ. ಸಂವಿಧಾನ ದಿನಾಚರಣೆ ಪ್ರಯುಕ್ತವಾಗಿ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಿ ಅನುಕೂಲ ಮಾಡಿಕೊಡುವ ಕುರಿತು ಮಾನ್ಯರೇ, ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದು ಏನಪ್ಪಾ ಅಂದ್ರೆ, ಬುದ್ಧಗಯಾ ಜಗತ್ತಿನ ಬೌದ್ಧರಿಗೆಲ್ಲ ಪರಮ ಪವಿತ್ರವಾದ ಸ್ಥಳ. ರಾಜಕುಮಾರ ಸಿದ್ಧಾರ್ಥ ಬೋಧಿ ಜ್ಞಾನ ಪಡೆದ ಭಗವಾನ್ ಬುದ್ಧನಾದ ಪಾವನ ಸ್ಥಳ. ಈ ಕ್ಷೇತ್ರ ಬುದ್ಧನ ಕಾಲದಿಂದಲೂ ಪೂಜ್ಯನೀಯವಾಗಿದೆ. ಸಾಮ್ರಾಟ ಅಶೋಕನು ಸೇರಿ ಈ ದೇಶದ ಅನೇಕ ರಾಜ್ಯ ಮಹಾರಾಜರು ಮತ್ತು ಧರ್ಮ ಶ್ರೀಲಂಕಾ, ಥೈಲ್ಯಾಂಡ್, ಜಪಾನ್ ಮತ್ತು ಇನ್ನಿತರ ದೇಶಗಳ ರಾಜರು ಹಾಗೂ ಬೌದ್ಧ ಉಪನ್ಯಾಸಕರು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರದ್ಧಾಪೂರ್ವಕ ಕೊಡುಗೆ ಕೊಟ್ಟಿರುವುದು ಇತಿಹಾಸ. ಭಾರತದಲ್ಲಿ ಹುಟ್ಟಿ ಏಷ್ಯಾ ಖಂಡದ ಎಲ್ಲ ದೇಶಗಳಲ್ಲಿ ಪರಿಸರಿಸಿ ಪ್ರಪಂಚದಾದ್ಯಂತ ವಿಜೃಂಭಿಸಿದ ಏಷ್ಯಾದ ಬೆಳಕು ಎಂದು ಪ್ರಖ್ಯಾತವಾದ ಬೌದ್ಧ ಧರ್ಮ ಕಾಲಾನುಕ್ರಮದಲ್ಲಿ ಮಾತೃಭೂಮಿಯಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ಆಕ್ರಮಣಕ್ಕೆ ತುತ್ತಾಗಿ ಕಣ್ಮರೆಯಾಗಿದೆ. ಕ್ರಿಸ್ತ ಶಕ 1150ರಿಂದ ಕ್ರಿಸ್ತ ಶಕ 1800 ಬೌದ್ಧ ಚರಿತ್ರೆಯಲ್ಲಿ ಕತ್ತಲೆ ಯುಗ ಅಂತ ದಾಖಲಿಸಲಾಗಿದೆ. ಆ ಕಾರಣ ಕಾಲಘಟ್ಟದಲ್ಲಿ ಶಂಕರಾಚಾರ್ಯರ ಪಂಥಕ್ಕೆ ಸೇರಿದ ಗೋಸಾಯಿ ಕಮಂಡಿಗಿರಿ ಎಂಬ ಶ್ರವ ಬ್ರಾಹ್ಮಣ ಬುದ್ಧಿಗಯದ ಮಾಬೂದಿ ಮಹಾವಿಹಾರ ಕ್ಷೇತ್ರವನ್ನು ಆಕ್ರಮಣ ಮಾಡಿ ತನ್ನ ನೆಲೆ ಸ್ಥಾಪಿಸಿದ. ಆಗ ದೆಹಲಿಯಲ್ಲಿ ಮೊಘಲ್ ದೊರೆ ಅಕ್ಬರನ ಆಡಳಿತವಿಟ್ಟು ಮುಂದೆ ಮೊಘಲ್ ಸುಲ್ತಾನ್ ಶಾ ಆಲಂ ಮಹಂತ ಲಾಲಗಿರಿಗೆ ಮಸ್ತಾಪುರ್ ಮತ್ತು ತಾರಾಡಿ ಎಂಬ ಹಳ್ಳಿಗಳನ್ನ ದಾನ ಕೊಟ್ಟ. ಈ ಹಳ್ಳಿಗಳ ಪಕ್ಕದಲ್ಲಿ ಇದ್ದ ಬೋಧಗಯಾ ಕ್ಷೇತ್ರವನ್ನ ಮಹಾಂತರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಂಪೂರ್ಣ ಕಬ್ಜಾ ಮಾಡಿದ್ರು. ಬ್ರಿಟಿಷ್ ಆಡಳಿತ ಸಂದರ್ಭದಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ನೇತೃತ್ವದಲ್ಲಿ ಉತ್ಖನನ ಮತ್ತು ಸಂಶೋಧನೆ ನಡೆದು ಬೌದ್ಧ ಇತಿಹಾಸ ಜಗತ್ತಿಗೆ ಪರಿಚಯಿಸಲಾಗಿದೆ. ಡಾ ರಾಜೇಂದ್ರ ಲಾಲ್ ಮಿಶ್ರಾ, ಜೆಡಿ ಬೆಗ್ಲರ್, ಆಸ್ಲೆ, ವಿಲನ್ ಸರ್ ಗ್ರೀಸನ್ ಇನ್ನು ಮುಂತಾದ ಸಂಶೋಧಕರು ಬೌದ್ಧ ಇತಿಹಾಸ ಪುನರ್ ಪ್ರಕಟಿಸಿದ್ರು. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿಗಳು ಹನುಮೇಶಪ್ಪ, ಕಮಲ್ ರತ್ನ ಬಂತೇಜಿ, ಜಿಲ್ಲಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ, ಕೆ ಶಂಕರ್ ನಂದಿಹಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಸಿ ಶಿವಕುಮಾರ್, ಜಿಲ್ಲಾಧ್ಯಕ್ಷರು ಚಲವಾದಿ ಮಹಾಸಭಾ ಸಿ ಹನುಮೇಶ್ ಕಟ್ಟಿಮನಿ, ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮಾನಯ್ಯ ಬಿ ಗೋನಾಳ್, ಜಿಲ್ಲಾ ಉಪಾಧ್ಯಕ್ಷರು ಚಲವಾದಿ ಮಹಾಸಭಾ ಡಿ ವೆಂಕಟೇಶ್, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಚಲವಾದಿ ಮಹಾಸಭಾ ಲಕ್ಷ್ಮೀಕಾಂತ್ ಸುಗ್ಗಿನಹಳ್ಳಿ, ದಲಿತ ಮುಖಂಡ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಹನುಮೇಶ್ ಅವರೇ, ಅಂಡ ಶಂಕರ್ ಅವರೇ ಮತ್ತು ಪ್ರವಾಸ ಸಮಾಜದ ಉಪಾಧ್ಯಕ್ಷರು ಕಾರ್ಯಕರ್ತರಾದಂಥ ನನ್ನ ಮಾತಾಡಿದರು. ಇವತ್ತಿನ ದಿವಸ ಸನ್ನಿಧಿಯಿಂದ ಬೆಂಗಳೂರಿನಲ್ಲಿ 1000 ಕಿಲೋಮೀಟರ್ ಬಂತೇಜಿ ಪಾದಯಾತ್ರೆ ಮಾಡ್ತಿದ್ದಾರೆ. ಆ ಉದ್ದೇಶದಲ್ಲಿ ಪಾಟ್ನಾದಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಬುದ್ಧಗಯಾದಲ್ಲಿ ಮನುವಾರಿ ಒಂದು ವಶದಲ್ಲಿರ್ತಕ್ಕಂಥ ಗಯಾ ನಮ್ಮ ಬೌದ್ಧರಿಗೆ ಒಪ್ಪಿಸಬೇಕನ್ನೋ ವಿಚಾರದಲ್ಲಿ ಮಾನ್ಯ ಬಂತೇಜಿಯವರು ನಮ್ಮ ಸಹಚರರು ಸನ್ನತಿ ಗುಲ್ಬರ್ಗದಿಂದ ಹಿಡಿದು ಬೆಂಗಳೂರಿನವರೆಗೆ 1000 ಕಿಲೋಮೀಟರ್ ಪಾದಯಾತ್ರೆಯೊಂದಿಗೆ ಕರ್ನಾಟಕ ಕೆಲವು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಮನವಿ ಪತ್ರ ಸಲ್ಲಿಸುವ ಸಲುವಾಗಿ ಅದಕ್ಕೆಲ್ಲ ಅಪಾರ ಸಮುದಾಯದೊಂದಿಗೆ ಹೋಗ್ತಾರೆ ಬೆಂಗಳೂರಿಗೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಅವರೆಲ್ಲರಿಗೂ ಪಾದಯಾತ್ರೆ ಶುಭವಾಗಲಿ, ಭಗವಾನ್ ಬುದ್ಧರ ಬೋಧಿಸತ್ವ ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು ನಮ್ಮ ಚಲವಾದಿ ಸಮಾಜದ ಪರವಾಗಿ, ರಕ್ಷಣಾ ವೇದಿಕೆಯ ಪರವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮನವಿ ಮಾಡಿಕೊಳ್ತೇವೆ. ಸಮಿತಿ ವತಿಯಿಂದ ಬುದ್ಧಗಯಾದಲ್ಲಿ ಬಿಟಿ ಆಕ್ಟ್ ಅಂತ 1949ನೇ ಕಾಯ್ದೆಯನ್ನು ರದ್ದುಗೊಳಿಸಬೇಕಂತೇಳಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ಎಲ್ಲ ಧರ್ಮದ ದತ್ತಿ ಧಾರ್ಮಿಕ ಇಲಾಖೆ ವತಿಯಿಂದ ಆಯಾ ಕಾಯ್ದೆ ಪ್ರಕಾರ ಆಯಾ ಸೌಲಭ್ಯಗಳನ್ನು ಒದಗಿಸಿಕೊಡ್ತಿದ್ದಾರೆ. ಆದರೆ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಬುದ್ಧಗಯಾದಲ್ಲಿ ಇವತ್ತು ನಮಗೆ ವ್ಯವಸ್ಥಿತವಾಗಿ ಅಲ್ಲಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಮತ್ತು ಈ ಆ್ಯಕ್ಟನ್ನು ರದ್ದುಪಡಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಏನಾದರೆ ಎಚ್ಚೆತ್ತುಕೊಂಡು ಅಥವಾ ಏನಾದರೂ ಇದಕ್ಕೆ ನ್ಯಾಯವು ದೊರಕಿಸಿಕೊಡದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿಕೊಂಡು ಉಗ್ರ ಹೋರಾಟವನ್ನು ವಿಧಾನಸೌಧದಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಈಗಾಗಲೇ ರೂಪರೇಷೆಯನ್ನು ತಯಾರು ಮಾಡಿದ್ದೇವೆ. ಅದಕ್ಕೆ ಅವಕಾಶ ಮಾಡಿಕೊಡಲಾರ್ದೇ ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು
ಇದಕ್ಕೆ ಏನಾದರೂ ಒಂದು ಪರಿಹಾರ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತೇಳಿ ಇವತ್ತು ಮನವಿ ಪತ್ರ ಸಲ್ಲಿಸುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ.